ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತಾರಾ ಸಂದೀಪ್. ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಹೋಮ್ ಮೇಡ್ ಎಫೆಕ್ಟಿವ್ ವೆಯ್ಟ್ ಲಾಸ್ ಪೌಡರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ವೆಯ್ಟ್ ಗೇನ್ ಆಗೋದಕ್ಕೆ ಮೇನ್ ಇಂಪಾರ್ಟೆಂಟ್ ರೀಸನ್ ಅಂತ ಹೇಳಿದ್ರೆ ನಾವು ತಿನ್ನುವಂಥ ಫುಡ್, ದಟ್ ಟು ವಿ ಆರ್ ಈಟಿಂಗ್ ಔಟ್ಸೈಡ್ ಫುಡ್. ವೆಯ್ಟ್ ಗೇನ್ ಆಗೋದ್ರಿಂದ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ. ನಮ್ಗೆ ಈಗಾಗಲೇ ಗೊತ್ತು ಏನೇನು ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳಿ. PCOD ಆಗುತ್ತೆ, ಮತ್ತು ಏರ್ ಲಾಸ್ ಆಗುತ್ತೆ, ಆಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸು ಬರೀ ಗರ್ಲ್ಸಲ್ಲಿ ವುಮೆನ್ಸಲ್ಲಿ ಮಾತ್ರ ಅಲ್ಲ, ಮೆನ್ನಲ್ಲೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಅವ್ರಿಗೂ ಕೂಡ ಬಾಡಿಯಲ್ಲಿರೋ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಏರ್ ಫಾಲ್ ಆಗುತ್ತೆ, ಐ ಪ್ರಾಬ್ಲಮ್ಮು, ಪ್ರತಿಯೊಂದು ಪ್ರಾಬ್ಲಮ್ಮು ಆಗುತ್ತೆ. ನಾವು ಯಾವಾಗಲೂ ಏನು ಮಾಡಬೇಕು ಅಂದರೆ ನಮ್ಮ ಒಂದು ಹೆಲ್ತಿ ವೆಯ್ಟ್ನ ಮ್ಯಾನೇಜ್ ಮಾಡಬೇಕು. ಹೆಲ್ತಿ ವೆಯ್ಟ್ ಅಂತ ಹೇಳಿದ್ರೆ ಏನು? ಹೆಲ್ತಿ ವೆಯ್ಟ್ ಅಂತ ಹೇಳಿದ್ರೆ ನಮ್ಮ ಹೈಟ್ ಏನಿದೆ ಆ ಹೈಟಿಗೆ ತಕ್ಕಂತೆ ನಾವೇನು ಮಾಡಬೇಕು, ವೆಯ್ಟ್ನ ಮ್ಯಾನೇಜ್ ಮಾಡಬೇಕು. ಇಲ್ಲಾಂದರೆ ನಮ್ಗೆ ಆ್ಯಂಕಲ್ ಪೈನು ಆ್ಯಸ್ ಯೂಶ್ವಲ್ ಎಲ್ಲ ಒಂದು ಹೆಲ್ತ್ ಇಶ್ಯೂಸೂ ಬಂದುಬಿಡುತ್ತೆ. ನಾವು ಯಾವಾಗಲೂ ಏನು ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ಫುಡ್ ಅಂದರೆ ಹೋಮ್ಲಿ ಮೇಡ್ ಫುಡ್ ತಿನ್ನಬೇಕು, ಗ್ರೀನ್ ವೆಜಿಟೇಬಲ್ಸ್ ತಿನ್ನಬೇಕು, ಆಮೇಲೆ ನಟ್ಸು, ಫ್ರೂಟ್ಸು, ಆಮೇಲೆ ನಾವು ಹೊರಗಿನ ಫುಡ್ಡು ಆಲ್ಮೋಸ್ಟ್ ಅವಾಯ್ಡ್ ಮಾಡಿಬಿಡ್ಬೇಕು. ನಾನು ಡಾಕ್ಟ್ರ್ ಅಲ್ಲ, ಐ ಆಮ್ ನಾಟ್ ಎ ಡಾಕ್ಟರ್. ನಾನು ಏನು ಇಷ್ಟೊತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ ಅದೆಲ್ಲ ಕೂಡ ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ನಾನು ಕೂಡ ಓವರ್ ವೆಯ್ಟ್, ಈಗೂ ಕೂಡ ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಡೈಲಿ ನಾನು ಏನೆಲ್ಲ ಫಾಲೋ ಮಾಡಬೇಕು ಅದನ್ನು ಫಾಲೋ ಮಾಡ್ತಿದ್ದೀನಿ. ಏನಂತ ಹೇಳಿದ್ರೆ ವೆಯ್ಟ್ ಲಾಸ್ ಮಾಡೋದಿದೆಯಲ್ಲ, ಇಟ್ಸ್ ಅ ಡಿಫಿಕಲ್ಟ್ ಜರ್ನಿ, ನಿಜವಾಗ್ಲೂ ಡಿಫಿಕಲ್ಟ್ ಆಗಿರುತ್ತೆ. ಆದರೆ ವೆಯ್ಟ್ ಗೇನ್ ಮಾಡ್ತೀವಿ ನಾವು, ಏನು ಜಂಕ್ ಫುಡ್ಡು ಅದು ಇದು ತಿಂದು ವೆಯ್ಟ್ ಗೇನ್ ಮಾಡಿಬಿಡ್ತೀವಿ. ಆದರೆ ಲಾಸ್ ಮಾಡೋ ಒಂದು ಜರ್ನಿ ಇದೆಯಲ್ಲ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ. ಒಂದು kg ಇಡ್ಸಕ್ಕೂ ತುಂಬ ಕಷ್ಟಪಡಬೇಕು. ಮತ್ತು ನಾನು ಹೇಳೋದೇನಂತ ಹೇಳಿದ್ರೆ ಹೆಲ್ತಿ ಫುಡ್, ನಾಟ್ ಓನ್ಲಿ ಫುಡ್, ವರ್ಕೌಟ್ ಕೂಡ ಇಂಪಾರ್ಟೆಂಟು. ವರ್ಕೌಟ್ ಕೂಡ ಮಾಡಲೇಬೇಕು, ಯೋಗ ಮಾಡಬೇಕು, ಬ್ರೀತಿಂಗ್ ಎಕ್ಸಸೈಸಸ್ ಮಾಡಬೇಕು, ಆಮೇಲೆ ಸ್ಟ್ರೆಸ್ ಮ್ಯಾನೇಜ್ ಮಾಡಬೇಕು. ಈಗಿನ ಲೈಫ್ ಸ್ಟೈಲಲ್ಲಿ ಏನಾಗಿದೆ ಅಂದರೆ ಸ್ಟ್ರೆಸ್ ಇಸ್ ದ ಮೇನ್ ಥಿಂಗ್. ನಾವು ಫುಡ್ಡೆಲ್ಲ ಕಂಟ್ರೋಲ್ ಮಾಡಿದ್ರೂ ಸ್ಟ್ರೆಸ್ ಇರುತ್ತೆ, ಹೆಲ್ತ್ ಇಶ್ಯೂಸ್ ಹಾಗೆ ಆಗುತ್ತೆ. ಇವತ್ತು ಒಂದು ಬ್ರೀಫ್ ನೋಟ್ ಆಯಿತು. ಈಗೇನು ಮಾಡೋಣ ಅಂದರೆ ಕಿಚನಿಗೆ ಹೋಗೋಣ, ಕಿಚನಿಗೆ ಹೋಗಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಟು ಮೈ ಕಿಚನ್. ಈಗ ನಾವು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನೋಡೋಣ. ಫಸ್ಟ್ ನಾನು ಜೀರಿಗೆ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ಅಜ್ವೈನ್ನ ಓಂ ಕಾಳು ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟು ಸೋಂಪು, ಅರಿಶಿನ ಹಾಗೂ ಚಕ್ಕೆ. ಮತ್ತೊಂದು ಸರಿ ನೋಡಿ, ಜೀರಿಗೆ ತಗೊಂಡಿದ್ದೀನಿ, ಅಜ್ವೈನು, ಚಕ್ಕೆ, ಸೋಂಪು ಹಾಗೂ ಅರಿಶಿನ ಕೂಡ ಈಕ್ವಲ್ ರೇಷಿಯೋಲ್ಲೇ ತಗೊಂಡಿದ್ದೀನಿ. ನಾನಿವತ್ತೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀನಲ್ಲ, ಇದೆಲ್ಲ ನಮ್ಮ ದಿನನಿತ್ಯ ಅಡುಗೆಯಲ್ಲಿ ಬಳಸುವಂತಹ ಮಸಾಲ ಪದಾರ್ಥಗಳು. ಮೊದಲಿಗೆ ಜೀರಿಗೆ, ಇದು ನಮ್ಮ ಭಾರತೀಯ ಮಸಾಲ ಪದಾರ್ಥಗಳಲ್ಲಿ ಒಂದು. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇದೆ. ವಿಟಮಿನ್ ಎ ನಮಗೆ ಡಿಮ್ ಲೈಟ್ ಇದ್ದಾಗ, ವಿಷನ್ ಅಂದರೆ ನೋಡೋದಕ್ಕೆ ತುಂಬ ಕಡಿಮೆ ಬೆಳಕಿದ್ದಾಗ ನಮ್ಮ ಒಂದು ಕಣ್ಣಿನ ದೃಷ್ಟಿನ ಹೆಚ್ಚು ಮಾಡುತ್ತೆ. ಆಮೇಲೆ ವಿಟಮಿನ್ ಸಿ ಬಂದ್ಬಿಟ್ಟು ನಮ್ಮ ರಕ್ತನಾಳಗಳು ಮತ್ತು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಇದು ನಮ್ಮ ಜೀರ್ಣಕ್ರಿಯೆಗೂ ಕೂಡ ತುಂಬ ಉಪಯೋಗ ಆಗುತ್ತೆ, ಮತ್ತು ತೂಕ ಇಳಿಸುವಿಕೆಯಲ್ಲೂ ಕೂಡ ತುಂಬ ಉಪಯೋಗ ಆಗುತ್ತೆ. ಸೋಂಪು ನಮಗೆ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತೆ, ತೂಕ ಇಳಿಸೋದಕ್ಕೆ ಸಹಾಯ ಮಾಡುತ್ತೆ, ನಮ್ಮ ಬಾಯಿಯ ಆರೋಗ್ಯನ ಕಾಪಾಡುತ್ತೆ, ಆಮೇಲೆ ನಮ್ಮ ಕಣ್ಣಿನ ಆರೋಗ್ಯ ಕೂಡ ಕಾಪಾಡುತ್ತೆ, ಮತ್ತು ನಮ್ಮ ರಕ್ತದ ಒತ್ತಡ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ. ಅಜ್ವೈನ್ ಕೂಡ ತೂಕ ಇಳಿಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಅಜ್ವೈನಲ್ಲಿ ಮೇನ್ ಏನಂತ ಹೇಳಿದ್ರೆ ಇದು ನಮಗೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಆಮೇಲೆ ಬ್ಲಾಟಿಂಗು, ಕಾನ್ಸ್ಟಿಪೇಷನ್ನು ಏನಾದರೂ ಇದ್ದರೆ ಇದು ಕೂಡ ಚಕ್ಕೆ ಅಥವಾ ದಾಲ್ಚಿನ್ನಿ, ಇದು ಕೂಡ ಮಸಾಲೆ ಪದಾರ್ಥದಲ್ಲಿ ಒಂದು. ಇದರಲ್ಲಿ ಏನಂತ ಹೇಳಿದ್ರೆ ಡಯಾಬಿಟಿಸ್ ಕ್ಯೂರ್ ಮಾಡ್ಕೊಳ್ಳೋ ಅಂತಹ ಔಷಧೀಯ ಗುಣ ಕೂಡ ಇದರಲ್ಲಿದೆ. ಆಮೇಲೆ ಇದು ಕೂಡ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಶೀತ, ಅಜೀರ್ಣ, ಕೆಟ್ಟ ಕೊಲೆಸ್ಟ್ರಾಲ್
ಇದೆಲ್ಲದಕ್ಕೂ ಕೂಡ ಇದು ಔಷಧಿ ಥರ ವರ್ಕ್ ಆಗುತ್ತೆ. ಅರಿಶಿನ ಏನಂತ ಹೇಳಿದ್ರೆ ನಮ್ಮ ಕಣ್ಣು, ಕೂದಲು, ಆಮೇಲೆ ಸ್ಕಿನ್ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ನಮ್ಮ ಇಮ್ಯುನಿಟಿ ಕೂಡ ಇದು ಬೂಸ್ಟ್ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ಇದೆ ಇದರಲ್ಲಿ. ಇದೆಲ್ಲವೂ ಕೂಡ ನಮ್ಮ ಆಯುರ್ವೇದದಲ್ಲಿ ಬಳಸುವಂತಹ ಪದಾರ್ಥಗಳು. ಇವೆಲ್ಲ ಥರ ಔಷಧೀಯ ಗುಣಗಳು ಕೂಡ ನಮ್ಮ ಆರೋಗ್ಯನ ಉತ್ತಮಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನಿಲ್ಲಿ ಬಾಣಲಿ ತೊಗೊಂಡಿದ್ದೀನಿ, ಪ್ಯಾನ್ ತೊಗೊಂಡಿದ್ದೀನಿ. ಸೊ ಸ್ಟವ್ನ ಸ್ವಿಚ್ ಆನ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ಹಾಕ್ಕೊಳ್ಳೋಣ. ಸೋಂಪು, ಚಕ್ಕೆ, ಜೀರಿಗೆ, ಅರಿಶಿನ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ತುಂಬ ಸೀದೋಗೋ ಥರ ಎಲ್ಲ ಹುರಿಬಾರ್ದು, ಲೈಟಾಗಿ ಹುರಿಬೇಕು. ಈಗ ಉರಿತಾ ಚಟಪಟ ಅನ್ನುತ್ತೆ. ನೆಕ್ಸ್ಟ್ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಹುರಿಬಾರ್ದು, ಸ್ವಲ್ಪ ಲೈಟಾಗಿ ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೊಳ್ಳೋಣ. ಪೌಡರ್ ರೆಡಿ ಹೀಗಾಗಿದೆ. ನಾನು ಸ್ಮೂತಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಟಡಾ, ಫೈನಲಿ ನಮ್ಮ ಪೌಡರ್ ರೆಡಿ ಇದೆ. ಇದನ್ನ ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 1 ವೀಕ್ ಆಗೋಷ್ಟು ಅಷ್ಟೇ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ನಾವು ತುಂಬ ಜಾಸ್ತಿ ಮಾಡಿಕೊಂಡು ಅದನ್ನು ನಾವು ಸ್ಟೋರ್ ಕೂಡ ಮಾಡ್ಕೋಬೋದು. ಲಾಂಗ್ ಟೈಮ್ ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೋಬೋದು. ನಾನು ಹೊರಗಡೆನೇ ಇರ್ತೀವಿ, ಹೊರಗಡೆ ಇಟ್ಟು ಬೆಟರ್. ಆಗಾಗ ಖಾಲಿ ಆದಂತೆ ಫ್ರೆಶ್ ಮಾಡ್ಕೊಳ್ಳಿ. ಸ್ವಲ್ಪ ಮಾಡಿ ಫ್ರೆಶ್ ಮಾಡಿಕೊಂಡು ಓಕೆ. ಇಲ್ಲ ಜಾಸ್ತಿ ಮಾಡಿ ಲಾಂಗ್ ಟೈಮ್ ಸ್ಟೋರ್ ಮಾಡ್ತೀವಿ ಅನ್ನೋದು ಓಕೆ. ಈಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ನಾವು ಒಂದು ಗ್ಲಾಸ್ ಆಫ್ ವಾಟರ್, ಅಂದರೆ ಲೂಕ್ ವಾರ್ಮ್, ಬೆಚ್ಚಗಿದ್ರು ಸರಿನೇ, ಇಲ್ಲ ನಮಗೆ ತುಂಬ ಬಿಸಿ ಹಾಟ್ ವಾಟರ್ ಬೇಕು ಅಂದರೆ ಹಾಟ್ ವಾಟರ್ ಆದರೂ ಸರಿನೇ. ಅದಕ್ಕೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ನೀವು ಕುಡಿಬೋದು. ಇಲ್ಲ ಇದ್ರ ಟೇಸ್ಟ್ ಸರಿ ಹೋಗೋಣ ಅಂತ ಹೇಳಿದ್ರೆ ನೀವು ಸಾಲ್ಟ್ ಆ್ಯಡ್ ಮಾಡ್ಬೋದು, ಹನಿ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಇದಕ್ಕೆ ಹನಿ ಅಷ್ಟು ಸೂಟ್ ಆಗಲ್ಲ, ಬಟ್ ಸಾಲ್ಟ್ ವಿಲ್ ವರ್ಕ್. ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡವರು ಕೂಡ ಯೂಸ್ ಮಾಡಿ ಪೌಡರ್ನ. ಮತ್ತು ಡೈಜೆಷನು, ಅಸಿಡಿಟಿ ಇದ್ರೂ ಕೂಡ ಈ ಪೌಡರ್ನ ಯೂಸ್ ಮಾಡಿ. ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರಿಗೆ ಪೌಡರ್ನ ಹಾಕ್ಕೊಂಡು ಕುಡೀರಿ. ಇಲ್ಲಾಂದರೆ ನೀವು ವಾಟರ್ಗೆ ಪೌಡರು ಮತ್ತು ಉಪ್ಪು ಹಾಕಿ ಕುದಿಸಿ ಕೂಡ ಕುಡಿಬೋದು. ಬೆಚ್ಚಗೆ ನಾನು ಕುಡಿಯೋಕ್ಕಾಗಲ್ಲ ಅಂದರೆ ಕುದಿಸಿ ಕುಡೀರಿ. ಆವಾಗ ಟೇಸ್ಟ್ ಏನಾಗುತ್ತೆ ಅಂದರೆ ಮೈಲ್ಡ್ ಆಗುತ್ತೆ. ಆ್ಯಕ್ಚುಲಿ ಟೇಸ್ಟ್ ಕೈ ಹಾಗೆ ಇರುತ್ತೆ. ಅರಿಶಿನ ಎಲ್ಲ ಹಾಕ್ತೀವಲ್ಲ, ಎಲ್ಲಾದ್ರೂ ಟೇಸ್ಟ್ ಕೈ ಹಾಗೆ ಇರುತ್ತೆ. ನಿಮ್ಗೆ ಎಷ್ಟು ಬೇಕೋ ಸಾಲ್ಟ್ ಹಾಕ್ಕೊಂಡು ಮೈಲ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಈ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.